ದುಡಿಯೋದು. ನನಗೆ ಯಾರ ಕಡೆಯಿಂದನೂ ಸಪೋರ್ಟ್ ಇಲ್ಲ. ಈ ಕಡೆ ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದನೂ ನಮ್ಗೆ ಸಪೋರ್ಟ್ ಇಲ್ಲ, ಈ ಕಡೆ ನಮ್ಮ ತಾಯಿ ಮನೆಯಿಂದನೂ ನಮ್ಗೆ ₹1 ಸಪೋರ್ಟ್ ಇಲ್ಲ. ಸ್ಕೂಲ್ಗೆ ಹಾಕೋದು ಈ ವರ್ಷ ಡಿಲೇ ಆಗ್ತಾಯಿದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೊ ಬರೋ ವರ್ಷ ಒಳಗಡೆ ಹೆಂಗಾದರೂ ಅಡ್ಜಸ್ಟ್ ಮಾಡಿ ನಾನು ನನ್ನ ಮಗಳನ್ನ ನಾನು ಸ್ಕೂಲ್ಗೆ ಹಾಕಲೇಬೇಕು. ಏನಾದರೂ ಯಾರ ಕಡೆ ಆದರೂ ಸಪೋರ್ಟ್ ಇದ್ದಿದ್ರೆ ಪಕ್ಕ ನಾವು ಮುಂದೆ ಹೋಗ್ತಿದ್ವಿ. ಬಟ್ ನೋ ಗೈಸ್, ಯಾರ ಕಡೆಯಿಂದನೂ ಒಬ್ಬರು ಸಪೋರ್ಟ್ ಇಲ್ಲ. ಹಾಕಬೇಕು, ಪ್ರೈವೇಟ್ಗೆ ಹಾಕಬೇಕು ಅಂತೇನು ಇದು ಮಾಡ್ತಿಲ್ಲ. ಸೊ ನಾನು ಏನಾದರೂ ಕೆಲ್ಸಕ್ಕೆ ಹೋಗಿದ್ರೆ ಪಕ್ಕ ನಮ್ಮ ಕೈಯಲ್ಲಿ ಹಾಕೋಕ್ಕಾಗ್ತಿತ್ತು. ಸೊ ನಾನು ಕೆಲ್ಸಕ್ಕೆ ಹೋಗ್ದಿರ, ನಾನು ಕೆಲ್ಸಕ್ಕೆ ಹೋದರೆ ನಮ್ಮ ಮಗಳನ್ನ ಯಾರು ನೋಡ್ಕೊಳ್ಳೋರಿಲ್ಲ. ಸೊ ಅದಕ್ಕೆ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ಏನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡಿ, ಇದು ಹೆಂಗೆ ಕುಯ್ಕೊಂಡೆ ಅಂತಲೇ ಗೊತ್ತಿಲ್ಲ, ನೋವು ಆಗ್ತಾನೆ ಇತ್ತು. ನೋಡಿದ್ರೆ ಇಲ್ಲಿ ಇಷ್ಟು ದೊಡ್ಡದಾಗಿ ಕುಯ್ಕೊಂಡ್ಬಿಟ್ಟಿದ್ದೀನಿ. ಅದು ಹೆಂಗಾಯಿತು ಅಂತಲೂ ನನಗೆ ಗೊತ್ತಿಲ್ಲ, ನೋವು ಮಾತ್ರ ಆಗ್ತೈತೆ. 3:30ಗೆ ಕರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇಷ್ಟು ಲೇಟಾಗಿ ಏನಕ್ಕಂದರೆ ಎದ್ದು ಏನೇನು ಕೆಲಸ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಗೈಸ್. ಆಗಿಂದ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ, ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿ. ಹಾಗೆ ಇನ್ನೊಂದು ಇಲ್ಲಿ ನೋಡಿ, ಇಷ್ಟು ಬಟ್ಟೆ ಒಗೆದು ಅಲ್ಲಿ ನಮ್ಮ ಹಸ್ಬೆಂಡ್ ಜರ್ಕಿನ್, ಅದೇ ಪಾಪುದು ಇತ್ತಂದಿದ್ವಲ್ಲ ಬ್ಯಾಗು, ಅದು ಗಲೀಜಾಗಿತ್ತು. ನೋಡಿದ್ರಲ್ವ ಹೆಂಗೆ ಬಿಸಾಕಿದ್ರು ನಾವು ಅಮ್ಮ ಮನೆಯಲ್ಲಿ. ಸೊ ಅದಕ್ಕೆ ತೊಗೊಬಂದು ಅದನ್ನು ಕ್ಲೀನಾಗಿ ಒಗ್ದು ಅಲ್ಲಿ ಒಣಗಾಕಿದ್ದೀನಿ ನೋಡಿ. ಹಾಗೆ ನಮ್ಮ ಹಸ್ಬೆಂಡು ಜರ್ಕಿನ್ಗಳೆಲ್ಲ ಒಗಿಬೇಕಾಗಿತ್ತು, ಅದಕ್ಕೆ ಎದ್ದಾಗಿಂದ ಕೆಲಸ ಮುಗಿಸ್ಬಿಟ್ಟು ಅದು ಏನು ಮಾಡ್ತಾವಳೆ ನೋಡಿ, ಚಾಕ್ಲೇಟ್ ತಿಂತಾವಳೆ. ಬ್ಯಾಡ್ ಕಾಮೆಂಟ್ ಹಾಕಿ ಗೈಸ್. ಹಾಯ್ ಮಾಡಿ ಫ್ಯಾಮ್ಗೆ. ಸೊ ಗಾಯ್ಸ್, ಈ ವಿಡಿಯೋಲಿ ನಾನು ನಮ್ಮ ಪಾಪು ಇಬ್ಬರೇ ಇರ್ತೀವಿ, ಬೇರೆ ಯಾರನ್ನೂ ತೋರಿಸಲ್ಲ ಗಾಯ್ಸ್. ಯಾಕಂದರೆ ನಾನು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಅದಕ್ಕೆ ಯಾರನ್ನೂ ತೋರಿಸಲ್ಲ. ಓವರಾಗಿ ಆಡ್ತಾರೆ ಗಾಯ್ಸ್, ಅದಕ್ಕೆ ನಾನು ಯಾರ ಹತ್ರನೂ ಮಾತಾಡಲ್ಲ. ನಾನು ಪಾಪು ಇಬ್ಬರೇ ಈ ವಿಡಿಯೋಲಿ ಇರ್ತೀವಿ. ನನಗೂ ನನ್ನ ಗಂಡನಿಗೂ ಜಗಳ ಗಾಯ್ಸ್. ನಾನು ಅವನ ಹತ್ರ ಮಾತಾಡ್ತಾ ಇಲ್ಲ, ಅವನ ಹತ್ರ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಗಾಯ್ಸ್, ಫಸ್ಟ್ ಆಫ್ ಆಲ್. ಅದಕ್ಕೆ ಸೊ ಇವತ್ತೇನೆಲ್ಲ ಆಗುತ್ತೆ ಅಂತ ನಾನು ಪಾಪು ಇಬ್ಬರೇ ಇರ್ತೀವಿ. ವಿಡಿಯೋ ನೋಡ್ಕೊಳ್ಳಿ, ಓಕೆನಾ? ಬೈರಿ ಗಾಯ್ಸ್, ಕಮೆಂಟಲ್ಲ ಅವನ್ನ. ನನ್ನ ಜೊತೆ ಜಗಳ ಆಡ್ತಾನೆ, ಬೈರಿ ಗಾಯ್ಸ್, ಚೆನ್ನಾಗಿ ಬೈರಿ. ಅಪ್ಪಗೆ ಬ್ಯಾಡ್ ಕಾಮೆಂಟ್ ಹಾಕ್ಬೇಕಂತೆ. ಅಷ್ಟು ಕೆಲಸ ಗೊತ್ತಾ ಗಾಯ್ಸ್, ಎದ್ದಾಗಿಂದ ಆ ಜರ್ಕಿನ್ಗಳು ಹಾಕೊಂಡು ಹೋಗ್ತಾರೆ, ಅಷ್ಟು ಗಲೀಜು ಮಾಡ್ಕೊಂಬರ್ತಾರೆ. ಯಾರು ಒಗಿತಾರೆ ಇಲ್ಲಿ? ಎಷ್ಟು ಗಲೀಜು, ಉಜ್ಜೋ ಒಳಗಡೆ ಎಷ್ಟು ಕೈ ನೋವು ಬಂತು. ನಾನೇ ಎದ್ದಾಗಿಂದ ಕೂತ್ಕೊಂಡಿರೋ ಕೆಲಸ ಮಾಡ್ಕೊಂಡು 3:30 ಕೂತ್ಕೊತಾ ಇದ್ದೀನಿ. ಅಷ್ಟು ಸ್ನಾನ ಮಾಡಿದ್ದೆ ಅವರು. ನನ್ನ ಬಟ್ಟೆ ಹೋಗ್ಬಿಟ್ಟು ಬಂದಿದ ತಕ್ಷಣ ಎದ್ರು, ಸ್ನಾನಕ್ಕೆ ಹೋದ್ರು. ನಾನು ಪಾತ್ರೆ ಸ್ವಲ್ಪ ಆಯಿತು ತೊಳೆದ್ಬಿಟ್ಟು ಕಸ ಎಲ್ಲ ಗುಡಿಸ್ದೆ. ಫಸ್ಟ್ ಸ್ನಾನ ಬಂದಿರ್ತಾನೆ, ಹೋಗಿ ಊಟ ಇಸ್ಕೊಂಬರ್ಬೇಕು ತಾನೆ. ನಾನು ಪಾಪು ಸ್ನಾನ ಮಾಡ್ಕೊಂಬರೋ ತನಕ ಕಾಯ್ಕೊಂಡು ಕೂತವ್ರೆ. 1-2 ಹೆಜ್ಜೆ ಹಿಂಗೆ ಪಕ್ಕದ್ರೊಳಗೆ ಹೋಗೋದಕ್ಕೂ ಅಲ್ತಾರೆ ಗಾಯ್ಸ್. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಮನೇಲಿ ನಾನೇ ಅಂಗಡಿಗೆ ಹೋಗಬೇಕು. ಹಾಗೆ ಕಾಯಿಸ್ಕೊಂಡು ಟೀ ಮಾಡ್ಕೊಳ್ಳೋಕೆ ಹಾಲೆಲ್ಲ ಇಸ್ಕೊಂಡು ಬರೋಣ. ಬೀಗ ಹಾಕಿಲ್ಲ ಗಾಯ್ಸ್, ಹಾಗೆ ಹೋಗ್ತಾ ಇದ್ದೀವಿ. ಇಲ್ಲೇ ತಾನೇ ಹೋಗಿ ಇಸ್ಕೊಂಡ್ಬಿಡ್ತೀವಿ. ರೋಡಲ್ಲಿ ಜಾರು ಪ್ಯಾಂಟು ಲೂಸ್ ಆಗ್ಬಿಟ್ಟೈತೆ. ಬಿಡೆ ಏನೇ ಕೈ ಹಂಗಿಕೊಂಡಿದ್ದೆ ಅಂದ್ರೆ, ಅಮ್ಮ ಪ್ಯಾಂಟ್ ಜಾರು ನಮ್ಮ ಅಂತವಳೆ. ಅಷ್ಟಾದರೂ ಇಟ್ಕೊಂಡವಳಲ್ವಾ. ಸೊ ಗಾಯ್ಸ್, ಊಟ ಇಸ್ಕೊಂಡಿಲ್ಲ, ಯಾಕಂದರೆ ಫುಲ್ ಮಸಾಲಾನೇ ಇದೆ ಗಾಯ್ಸ್. ಮಸಾಲ ನಾವು ತಿನ್ನಲ್ಲ. ಲಾಸ್ಟಲ್ಲಿ ಇತ್ತು ಊಟ. ನಮ್ಮ ಹಸ್ಬೆಂಡ್ ಏನು ಮಾಡೋರೆ, ಫೋನ್ಪೇ ಮಾಡಿಬಿಟ್ಟವ್ರೆ ದುಡ್ಡು. ಸೊ ಪಾಪ ಹೇಗೋ ಕ್ಯಾಶ್ ಕೊಟ್ಟರು, ಏನೂ ಬೈಕೊಂಡಿಲ್ಲ. ಮುಂದೆ ಬೈಕೊಂಡಿಲ್ಲ, ಹಿಂದೆ ಬೈಕೊತಾರೇನೋ ಅಲ್ವಾ. ಏನು ಮಾಡೋಕ್ಕಾಗಲ್ಲ. 120 ರೂಪೀಸ್ ಹಾಕ್ಬಿಟ್ಟಿದ್ರು. ಸೊ ಕ್ಯಾಶ್ ಕೊಟ್ಟರು. ಪಾಪ ಇಸ್ಕೊಂಡಿರ ಬಂದ್ಬಿಟ್ಟೆ, ಬೇಜಾರಾಯ್ತು ನನಗೆ. ಫುಲ್ ಮಸಾಲ ಇದೆ ಗಾಯ್ಸ್. ಫುಲ್ ಮಸಾಲ ನನಗೆ ಇಷ್ಟನೇ ಆಗೋಲ್ಲ. ಫಸ್ಟ್ ಇಷ್ಟ ಆಗ್ತಿತ್ತು, ಬಟ್ ಇವಾಗ ನಮ್ಮ ಹಸ್ಬೆಂಡಿಂದ ನನಗೂ ಇಷ್ಟ ಆಗ್ತಾಯಿಲ್ಲ. ಸೊ ಬನ್ನಿ, ಒಂದೇ ಸತಿ ನೈಟ್ಗೆ ಅಡುಗೆ ಮಾಡ್ಕೊಳ್ಳೋಣ. ಇವಾಗ ಹೋಗಿ ಹಾಲು ಇಸ್ಕೊಂಡು
ಚಾರ್ವಿಗೆ ಮ್ಯಾಗಿ ಮಾಡಿಕೊಡ್ತೀನಿ. ಬನ್ನಿ ಮನೆಗೆ ಹೋಗೋಣ. ಸೊ ಮನೆ ರೋಡಿಗೆ ಬಂದೆ. ನಮ್ಮ ಮನೆ ರೋಡ್ ಇಲ್ಲಿ ಸೈಲೆಂಟಾಗಿರುತ್ತೆ, ಅಲ್ಲಿ ವೈಲೆಂಟಾಗಿರುತ್ತೆ. ಹಾಲು ತೊಗೊಬಂದೆ. ಈರುಳ್ಳಿ ಇದ್ದಿಲ್ಲ, ಈರುಳ್ಳಿ ತಂದೆ. ಚಾರ್ವಿಗೆ ಮ್ಯಾಗಿ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡು ಎಲ್ಲೋ ಹೋಗಿದ್ದಾರೆ ಮೇಯಕ್ಕೆ ಅವ್ರ ಫ್ರೆಂಡ್ಸ್ ಜೊತೆ. ಸೊ ನಾನು ಟೀ ಮಾಡಿಕೊಂಡು ಬಿಸ್ಕೆಟ್ ಐತೆ, ಬಿಸ್ಕೆಟ್ ತಿನ್ನ. ನಾನು ನೈಟಿಗೆ ಒಂದೇ ಸತಿ ಅಡುಗೆ ಮಾಡ್ಕೊತೀನಿ ಗೈಸ್. ಇವಾಗೆ ಕಾಲೆಲ್ಲ ನೋಡ್ತಿದೆ, ಎಷ್ಟು ಬಟ್ಟೆ ಹೋಗಿದೆ ನೋಡಿದ್ರಲ್ವಾ. ಓಹೋ ಕಾಲ ಮುಗ್ತಾವಳೆ ಗಾಯ್ಸ್. ಕಾಲು ನೋವಂದಿದ್ದಕ್ಕೆ ಮೊಟ್ಟೆ ಪಲ್ಯ ಚಪಾತಿ ಮಾಡ್ಕೊಳ್ಳೋಣ ನೈಟಿಗೆ. ಇವಾಗ ಚಾರ್ವಿಗೆ ಫಸ್ಟ್ ಮಾಡಿಕೊಟ್ಬಿಟ್ಟು ಹಾಗೆ ನೈಟಿಗೆ ಅಡುಗೆ ಮಾಡೋಣ. ಇವತ್ತು ಲಾಕ್ ತುಂಬ ಚಿಕ್ಕದಾಗಿರುತ್ತೆ ಗಾಯ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಾರ್ವಿ ಮ್ಯಾಗಿಗೆ ಒಂದು ಕಡೆ ಇಕ್ಬಿಟ್ಟು ಹಾಗೆ ನಾನು ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊಳ್ಳೋಕೆ ಹೋದೆ. ಟೀಗೆ ಇಟ್ಟಾದ್ಮೇಲೆ ಇನ್ನೇನು ಕೆಲಸ ಇರುತ್ತೆ ಇಲ್ಲಿ, ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸೋದು. ಸರಿ ಟೀ ಮ್ಯಾಗಿ ಆಗೋ ಒಳಗಡೆ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಬಿಡೋಣ ಅಂತ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ದೆ. ಬಿಸಿ ಬಿಸಿ ನಾನು ಮಾತಾಡ್ತಾ ಇಲ್ಲ ಅನ್ನೋ ಸ್ವಲ್ಪ ಫೀಲಿಂಗ್ ಇಲ್ದ್ರೆ ನನ್ನ ಗಂಡ ಲಿವರ್ ರೈಸ್ ತಿನ್ನಕ್ಕೆ ಹೋಗಿದ್ದಾನೆ ಗಾಯ್ಸ್. ನೋಡಿ, ನಾನು ಮಾತಾಡಿಲ್ಲ ಅಂದ್ರೆ ಅವನು ಖುಷಿ ಅಂತ ಅರ್ಥ. ಹಂಗಾದ್ರೆ ತಾನೇ ಗಾಯ್ಸ್. ಸೊ ಜಗಳ ಅಂದರೆ ಇಬ್ಬರು ಹೊಡೆದಾಡ್ಕೊಂಡಿಲ್ಲ, ಬೈದಾಡ್ಕೊಂಡಿಲ್ಲ ಗಾಯ್ಸ್. ನನ್ನ ಮೇಲೆ ಕಿರ್ಚ್ತವ್ರೆ ಸುಮ್ಮನೆ, ಅದಕ್ಕೆ ನಾನು ಮಾತು ಬಿಟ್ಬಿಟ್ಟೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದಕ್ಕೆ ನಾನು ಮಾತಾಡಿಸ್ತೀರ ಅವ್ರ ಮುಖ ನೋಡಿದ್ರೆ ಹಿಂಗೆ ಅಂತ ಕೂತಿದ್ದೆ. ಅದಕ್ಕೆ ಅವರು ನನಗೇನು ಬೇಡ ನೀವು ಇಸ್ಕೊತೀನಿ ಅಂದ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಇವಾಗ ಕಾಸು ಹಾಕೋದಕ್ಕೆ ಫೋನ್ ಮಾಡ್ದನ. ಇಸ್ಕೊಬಿಡ್ತೀನಿ ಲಿವರ್ ರೈಸ್ ಅಂತಂದರು. ಅಲ್ಲಿ ಲಿವರ್ ರೈಸ್ ಏನು ಹೆಂಗಿದೆ ಅಂತಲೂ ಗೊತ್ತಿಲ್ಲ, ನಾನು ತಿಂದು ಇಲ್ಲ. ನನಗೇನು ಬೇಡ ಅಂತಂದೆ. ಹೌದಾ, ಏನೋ ಮಾಡ್ಕೊ ಹೋಗು ಅಂತಂದ್ರು. ನೋಡೋಣ, ಅವರೇನಾದರೂ ನನಗೆ ಊಟ ಇಸ್ಕೊಬಂದು ಕೊಟ್ಟರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಂಗೆ. ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಫಿಕ್ಸ್ ಆಗಿಬಿಡಿ. ನೀವು ಫಿಕ್ಸ್ ಆಗಿಬಿಡಿ, ನಾನು ಫಿಕ್ಸ್ ಆಗ್ತೀನಿ ಅಷ್ಟೇ. ಏನಂತೀರ? ನಾನು ತಿನ್ನಲ್ಲ ಗೈಸ್ ಲಿವರ್ ರೈಸ್, ಅದೆಲ್ಲ ನಾನು ತಿನ್ನಲ್ಲ. ಕುಷ್ಕಾ ತಿಂತೀನಿ ಅಷ್ಟೇ. ಕುಷ್ಕಾ ಬಿರಿಯಾನಿ. ಲಿವರ್ ರೈಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನೀವೇನಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ಹೇಗಿರುತ್ತೆ ಲಿವರ್ ರೈಸ್ ಅಂತ. ಮತ್ತೆ ಅವನೇ ಸಾರಿ ಕೇಳೋ ತನಕ ನಾನು ಮಾತಾಡ್ಸಲ್ಲ, ಹಂಗೆ ಸ್ಟ್ರಿಕ್ಟಾಗಿರ್ತೀನಿ. ಹಂಗೆ ಅನ್ಕೊತೀನ. ಏನಾದರೂ ಒಂದು ವಿಷಯದಲ್ಲಿ ಹಂಗೆ ಮಾತಾಡ್ಬಿಡ್ತೀವಿ. ನೋ ಗಾಯ್ಸ್, ಸ್ಟ್ರಿಕ್ಟಾಗಿ ಜಗಳ ಆಡಿದ್ದೀವಿ, ಸ್ಟ್ರಿಕ್ಟಾಗಿ ಕೋಪ ಮಾಡ್ಕೊಳ್ಬೇಕು ಆಯಿತಾ. ನನ್ನ ಕೂದಲು ನೋಡಿ ಗಾಯ್ಸ್ ಎಷ್ಟು ಸಣ್ಣ ಇದೆ. ಇಷ್ಟು ನನ್ನ ಕೂದಲು ಫಸ್ಟು ಹೆಂಗಿತ್ತು ಗೊತ್ತಾ ಗಾಯ್ಸ್, ಇಷ್ಟು ದೊಡ್ಡದಾಗಿತ್ತು ಗಾಯ್ಸ್. ನಮ್ಮ ಅಕ್ಕವರೆಲ್ಲ ಏನಾದರೂ ಜಡೆ ಹಾಕೋ ಟೈಮಲ್ಲಿ ಎಷ್ಟು ದಪ್ಪ ಇದೆ ಕೂದಲು ಅಂತಿದ್ರು. ಇಲ್ಲಿ ನೋಡಿ ಇವಾಗ ಎಷ್ಟಿದೆ. ಚಾರ್ವಿ ಹುಟ್ಟಾದ್ಮೇಲೆ ಥೈರಾಯ್ಡ್ ಬಂದಮೇಲೆ ಕೂದಲೆಲ್ಲ ಉದ್ರೋಯ್ತು ಇದೆ. ಚಾರ್ವಿ ಮ್ಯಾಗಿ ತಿಂತಾ ಇದೆಯಾ ತಾನೆ ಅಮ್ಮ? ಚಾರ್ವಿಗೆ ಮ್ಯಾಗಿ ಹಾಕ್ಕೊಟ್ಟೆ. ನಾನು ಬಿಸ್ಕೆಟ್ ಜೊತೆಗೆ ಟೀ ಮಾಡಿಕೊಂಡು ಟೀ ಜೊತೆ ಬಿಸ್ಕೆಟ್ ತಿಂತಾ ಇದ್ದೀನಿ. ಗಂಡನ ಜೊತೆ ಜಗಳ ಮಾಡಿಕೊಂಡು ಮಾತು ಬಿಟ್ಟರು ಸರಿ, ಆದರೆ ಟೀ ಕುಡಿಯೋದು ಮಾತ್ರ ಬಿರಬಾರ್ದು ಗಾಯ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬಟ್ಟೆ ಒಣಗಾಕನ. ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ ನೋಡಿ. ಫಸ್ಟ್ ಇದು ಇದ್ದಿಲ್ಲ ಅಂತ ಇಲ್ಲಿ ಇಕ್ತಿದ್ದೆ ಚೇರು. ಇವಾಗ ಡ್ರಮ್ಮು ಇದೆಲ್ಲ ಇರೋದಕ್ಕೆ ಇದಕ್ಕೆ ಜಾಗ ಇಲ್ಲ. ಸೊ ಇವಾಗ ಬಟ್ಟೆ ಒಣಗಾಕನ ಬನ್ನಿ. ನಾನು ಮಾತಾಡ್ತಾ ಇಲ್ಲ ಗಾಯ್ಸ್ ಯಾರ ಹತ್ರನೂ. ಫ್ಲಾಶ್ ಬ್ಯಾಕ್. ಆದರೂ ನನಗೆ ಊಟ ಇಸ್ಕೊಬಂದು ಕೊಟ್ಟರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಂಗೆ. ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಫಿಕ್ಸ್ ಆಗಿಬಿಡಿ. ನೀವು ಫಿಕ್ಸ್ ಆಗಿಬಿಡಿ, ನಾನು ಫಿಕ್ಸ್ ಆಗ್ತೀನಿ ಅಷ್ಟೇ. ಎಂಡ್ ಆಫ್ ಫ್ಲಾಶ್ ಬ್ಯಾಕ್. ಬೈದ್ರು ಗಾಯ್ಸ್ ಬೆಳಗ್ಗೆಯಿಂದ ಜಾಸ್ತಿ. ಲಿವರ್ ರೈಸ್ ತಿನ್ಬಿಟ್ಟು ಬಂದವ್ರು ಗಾಯ್ಸ್. ನಾನು ಮಾತಾಡ್ತಾ ಇಲ್ಲ ಅನ್ನೋ ಖುಷಿಗೆ. ಗೊತ್ತು.
ತೆಗೆದಿರಲ್ಲ. ಕುಷ್ಕ ಅಲ್ಲ ಅದು ಕುಷ್ಕ ಏನೋ ಅಪ್ಪನ ಮುದ್ದು ರಾಜಕುಮಾರಿ. ನಾನು ಮಾತಾಡ್ತಾ ಇಲ್ಲ ಗೈಸ್. ಬೇಕಾ ಬೇಡವಾ? ಬೇಡ ಮಗು. ನಾನು ಮಾತಾಡ್ತಾ ಇಲ್ಲ ಅಂದ್ರೆ ನನಗೆ ಹಿಂಸೆ ಕೊಟ್ಟು ಮಾತಾಡ. ಚಿನ್ನ ನನ್ನ ಭಾವಿ ಯಜಮಾನ ನೋಡಿ ಗಾಯ್ಸ್, ಬಾಯ್. ಚಪಾತಿ ಮೊಟ್ಟೆ ಪಲ್ಯ ಮಾಡ್ತೀನಿ ನೈಟ್ಗೆ. ಇಷ್ಟೇ ನಮ್ಮ ಜಗಳನೇ ಇಷ್ಟೇ. ನನಗೆ ಕುಷ್ಕ ತಂದುಕೊಟ್ರು ನಮ್ಮ ಹಸ್ಬೆಂಡು. ಸೊ ಟೈಮ್ ಬಂದು ಆಲ್ರೆಡಿ 7 ಗಂಟೆ ಆಗ್ತಾಯಿದೆ. ತಿನ್ನೋದ ಬೇಡವಂತ ಯೋಚನೆ ಮಾಡ್ತಾಯಿದ್ದೀನಿ. ರಿಮಾಂಡ್ ಕೊಡಮ್ಮ, ಕೆಲ್ಸಕ್ಕೆ ಕೊಟ್ರು ನಮ್ಮ ಹಸ್ಬೆಂಡು. ಬೆಳಗ್ಗೆಗೆ ಬರೋದಂತೆ, ಹೋಗ್ತಿರೋದೇ ಇವಾಗಲ್ವಾ, ಅದಕ್ಕೆ ಬೆಳಗ್ಗೆ ಬರ್ತೀನಿ. ನನಗೆ ಬೇಡ ಚಪಾತಿ ಅಂದರು. ಸೊ ನನಗೂ ಕೊಟ್ಟೆ ಶಿಲ್ಲ ಗೈಸ್. ತಗೊಳ್ಳಿ ಮೇಡಮ್. ಫ್ರೆಂಚ್ ಫ್ರೈಸ್ ಮಾಡಿಕೊಂಡೆ. ಸೊ ಚಾರ್ವಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತಿಂತಾಯಿದ್ದೀನಿ ಈಗ. ಇದೇ ಲಾಸ್ಟು. ಮತ್ತೆ ಫ್ರೆಂಚ್ ಫ್ರೈಸ್ ಬಂದರೆ ಇಸ್ಕೊಳ್ಳಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ನಾನು ಇಸ್ಕೋಬೇಕಾದ್ರೆ ಸಖತ್ತಾಗಿರ್ತಾ ಇತ್ತು. ಬಟ್ ಈ ನಡುವೆ ನೋಡಿ ಎಣ್ಣೆ ಎಲ್ದು ಬಿಡ್ತೈತೆ. ಅದಾದಮೇಲೆ ಅದೊಂದು ಮತ್ತು ಟೇಸ್ಟ್ ಕೂಡ ಅಷ್ಟು ಇಲ್ಲ, ಅದಕ್ಕೆ ಲಾಸ್ಟ್ ಇದೆ. ಇನ್ನೊಂದ್ಸತಿ ಇಸ್ಕೊಳ್ಳಲ್ಲ ಪ್ಯಾಕೆಟ್. 2000 years later. ನೈಟಿಗೆ ಏನು ಅಡುಗೆ ಮಾಡೋದು ಬೇಡ, ಕುಷ್ಕನೇ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಚಾರ್ವಿ ಕುಷ್ಕ ಆದರೆ ಹೊಟ್ಟೆ ತುಂಬ ತಿನ್ನಲ್ಲ. ಅದಕ್ಕೆ ಏನು ಮಾಡೋದು ಅಂತ ಸರಿ ಅಂತ ಚಪಾತಿ ಹಿಟ್ಟು ಸ್ವಲ್ಪ ಕಲಿಸ್ಕೊಂಡು ಚಪಾತಿ ಮೊಟ್ಟೆ ಪಲ್ಯ ಮಾಡಿಬಿಡೋಣ ಅಂತ ಚಪಾತಿ ಹಿಟ್ಟು ಕಲಿಸ್ಕೊಂಡೆ. ಮೊಟ್ಟೆ ಪಲ್ಯಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಮೊಟ್ಟೆ ತೊಗೊಂಡಿದ್ದೆ. ಒಗ್ಗರಣೆ ಹಾಕ್ಬಿಡೋಣ ಅಂತ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡಿರೋ ಬಾಣಲೆಯಲ್ಲೇ ಒಗ್ಗರಣೆ ಹಾಕೋಣ ಅಂತ ಎಣ್ಣೆ ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಮೊಟ್ಟೆ ಒಡೆದು ಹಾಕ್ಕೊಂಡೆ. ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚಪಾತಿ ಸುಡಬೇಕಾದ್ರೆ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಚಪಾತಿ ಎಲ್ಲ ಸುಟ್ಬಿಟ್ಟಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಮಿನಿ ಲಾಗಂತ ಇನ್ನೊಂದು ಸತಿ ಚಪಾತಿ ಸುಡೋದು ವಿಡಿಯೋ ಮಾಡ್ಕೊತಾ ಇದ್ದೆ. ಅದನ್ನೇ ಎತ್ತಿ ಇವಾಗ ಯೂಟ್ಯೂಬ್ ಬ್ಲಾಗಿಗೂ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ಅವಾಗ ನಾನು ಕ್ಯಾಮ್ರಾನೇ ಆನ್ ಮಾಡಿದ್ದಿಲ್ಲ, ಹಾಗೆ ಚಪಾತಿ ಸುಟ್ಬಿಟ್ಟಿದ್ದೀನಿ. ಮಿನಿ ಲಾಗ್ಗೆ ಚಪಾತಿ ಸುಡೋದು ವಿಡಿಯೋ ಮಾಡ್ಕೊಂಡಿರೋದೇ ಇವಾಗ ಯೂಟ್ಯೂಬ್ ಬ್ಲಾಗಿಗೂ ಹಾಕ್ತಾ ಇದ್ದೀನಿ. ನಿನ್ನ ಫೇವ್ರೆಟ್ ಚಪಾತಿ. ಓಕೆ ಮಗಳೇ. ಸೊ ಗೈಸ್, ಚಾರ್ವಿಗೆ ಚಪಾತಿ ಮಾಡಿದೆ. ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಕೇಳ್ತೀನಿ ಇರ್ತಿಳು ಗೈಸ್ ಅವಳು, ನಾನು ಮಾಡಿಲ್ಲ, ಚಪಾತಿ ಮಾಡಿದ್ದಿಲ್ಲ ಅಂತ. ಚಪಾತಿ ಬೇಕು ಅಂತ ಕೇಳಿದ್ಲು, ನಾನು ಮಾಡಿಕೊಟ್ಟಿಲ್ಲ. ಸೊ ಅದಕ್ಕೆ ಪಾಪುಗೆ ಕುಷ್ಕ ಅವಳು ಅಷ್ಟು ತಿನ್ನಲ್ಲ ಗೈಸ್, ಸ್ವಲ್ಪ ತಿಂದ್ಬಿಟ್ಟು ಸಾಗು ಖಾರ ಅಂದ್ಬಿಡ್ತಾಳೆ. ಅದಕ್ಕೆ ಪಾಪುಗೋಸ್ಕರ ಒಂದು ಸ್ವಲ್ಪ ಚಪಾತಿ ಮಾಡಿದೆ. ಸೊ ಇವಾಗ ಪಾಪು ಚಪಾತಿ ತಿಂತಾವಳೆ, ನಾನು ಕುಷ್ಕ ತಿಂತೀನಿ. ಸೊ ಊಟ ಮಾಡೋಣ ಬನ್ನಿ. ಸೊ ಗಾಯ್ಸ್ ಸಾರಿ. ಸೊ ಯಾರೊಬ್ರು ಕಮೆಂಟ್ ಮಾಡಿದ್ದೀರಾ ಗಾಯ್ಸ್ ಅನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ, ಈ ಥರ ವೀಡಿಯೋ ಸ್ಟಾರ್ಟ್ ಮಾಡ್ತೀನಾ. ಸೊ ಗಾಯ್ಸ್ ಹಿಂಗಾಯಿತು, ಸೊ ಗಾಯ್ಸ್ ಹಂಗಾಯಿತು ಅಂತ ಮಾತಾಡಿ ನನಗೆ ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಪರವಾಗಿಲ್ಲ, ಥ್ಯಾಂಕ್ ಯು. ಕಮೆಂಟ್ ಮಾಡಿರೋದನ್ನ ನಾನು ಪಾಸಿಟಿವ್ ಆಗಿ ತೊಗೊತೀನಿ. ಸೊ ಗಾಯ್ಸ್ ಅಂತ ಹೇಳಿದ್ರು ಸೊ ನೋಡೋರಿಗೆ ಇರಿಟೇಟ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಕ್ಕೆ. ನಾನು ಮಾಡಿರೋ ತಪ್ಪನ್ನ ನೀವು ನನಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಟ್ರೈ ಮಾಡ್ತೀನಿ ಗಾಯ್ಸ್ ಅಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಗೆ. ಥರ ನಾನು ಏನಾದರೂ ಒಂದು ಲಾಗಲ್ಲಿ ತಪ್ಪು ಮಾಡಿದೆ ನನಗೆ ತಿಳಿಸಿ, ನನಗೆ ಬುದ್ಧಿವಾದ ಎಲ್ಲಿ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ಜನ ಕೇಳ್ತಿರೋ ಕ್ವಶನ್ಸು, ಯಾಕೆ ಚಾರುವಿನ ಸ್ಕೂಲ್ಗೆ ಹಾಕಿಲ್ಲ, ಯಾಕೆ ಚಾರು ಸ್ಕೂಲ್ಗೆ ಹೋಗ್ದಿರಾ ಮನೇಲಿದ್ದಾಳೆ
ಅನ್ನೋದನ್ನ ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೀನಿ ನಾನು. ನಮ್ಮ ಹಸ್ಬೆಂಡು ಚಾರುವಿನ ಈ ವರ್ಷ ಸ್ಕೂಲ್ಗೆ ಯಾವುದೇ ಕಾರಣಕ್ಕೂ ಹಾಕಲ್ಲ, ನೆಕ್ಸ್ಟ್ ಇಯರ್ ಚಾರುವಿನ ಸ್ಕೂಲ್ಗೆ ಹಾಕ್ತೀವಿ ಅಂತ. ಬಟ್ ಆದ್ರೂ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ. ಈ ವರ್ಷನ ಆ್ಯಕ್ಚುಲಿ ಹಾಕ್ಬೇಕಾಗಿತ್ತು ಚಾರುವಿನ ಸ್ಕೂಲ್ಗೆ. ಸೊ ನಾನು ಪಾಪುನ ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿರೋದೆ ಅದು ಪ್ರೈವೇಟ್ಗೆ ಹಾಕೋಣ ಅಂತ. ಹಂಗಂತ ಅಂದ್ಬಿಟ್ಟು ಗೌರ್ಮೆಂಟಲ್ಲಿ ಎಜುಕೇಷನ್ ಇಲ್ವಾ ಆ ಥರ ಏನೂ ಅಲ್ಲ. ಸೊ ಗೌರ್ಮೆಂಟ್ ಸ್ಕೂಲು ಬೆಸ್ಟೇ, ಪ್ರೈವೇಟ್ ಸ್ಕೂಲು ಬೆಸ್ಟೇ. ಈ ವರ್ಷನೇ ಆಗಬೇಕಾಗಿತ್ತು, ಬಟ್ ಈ ವರ್ಷ ಆಗಿಲ್ಲ. ಹಾಗಂತ ಹೇಳಿ ಗೌರ್ಮೆಂಟ್ಗೆ ಹಾಕೋದೇ ಇಲ್ಲ ಅಂತೇನಲ್ಲ. ಸೊ ನನ್ನ ಆಸೆ, ನಾವು ಟ್ರೈ ಮಾಡ್ತೀನಿ, ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ಗೆ ಸೇರಿಸ್ಬೇಕು. ಬಟ್ ನಿಜ ಗಾಯ್ಸ್, ಏನು ಮಾಡೋದು ಗೊತ್ತಾಗ್ತಲ್ಲ. ಇರೋ ಒಂದು ಮಗುಗೆ ನಾವು ಹಿಂಗೆ ಅಂತಿದ್ದೀವಿ, ಒಬ್ಬೊಬ್ರು ಎಷ್ಟೆಷ್ಟು ಮಕ್ಕಳನ್ನ ಎತ್ತಿರ್ತಾರೆ, ಅದು ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತಾವ್ರೋ ಗೊತ್ತಿಲ್ಲ. ಸೊ ನನಗಿವಾಗ ಫಸ್ಟು ನನ್ನ ಮೈಂಡಲ್ಲಿರೋದೇನೆಂದರೆ ನನ್ನ ಮಗುಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವಳಿಗೆ ಫಸ್ಟ್ ಎಲ್ಲ ಮಾಡಬೇಕು. ಆ ಮಗುಗೆ ಇರೋದೇ ಒಂದು ಮಗು, ಅದಕ್ಕೆ ಎಲ್ಲ ಮಾಡಬೇಕು. ಫಸ್ಟು ಪ್ರಾಪರ್ ಸ್ಕೂಲ್ ಇರಬೇಕು, ಪ್ರಾಪರ್ ಅವಳು ಡೈಲಿ ರೊಟೀನ್ ಇರಬೇಕು. ಈ ಥರ ನನ್ನ ಮಗುನ ನಾನು ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ್ಯಸ್ ಎ ಮದರ್ ನನ್ನ ಮಗಳಿಗೆ ನಾನು ಬೆಸ್ಟ್ ಕೊಡಬೇಕಂತಲೇ ಯಾವಾಗಲೂ ಅಂದ್ಕೊಳ್ಳೋದು. ಸೊ ಹಾಗಂತ ಹೇಳ್ಬಿಟ್ಟು ನೀವು ಯಾರು ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರೆ ಏನು ಮಕ್ಕಳು ಓದಲ್ವಾ ಅಂತೆಲ್ಲ. ಸೊ ಓದ್ತಾರೆ, ಎಲ್ಲಿ ಹಾಕಿದ್ರು ಎಜುಕೇಷನ್ ಬಂದೇ ಬರುತ್ತೆ. ಅದ್ರೇನಾದರೂ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಗೌರ್ಮೆಂಟಿಗೆ ಹಾಕಬೇಕು, ಇನ್ನೇನೂ ಇಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡ್ ಒಬ್ಬರೇ ದುಡಿಯೋದು, ನನಗೆ ಯಾರ ಕಡೆಯಿಂದನೂ ಸಪೋರ್ಟ್ ಇಲ್ಲ. ಈ ಕಡೆ ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದನೂ ನಮ್ಗೆ ಸಪೋರ್ಟ್ ಇಲ್ಲ, ಈ ಕಡೆ ನಮ್ಮ ತಾಯಿ ಮನೆಯಿಂದನೂ ನಮ್ಗೆ ₹1 ಸಪೋರ್ಟ್ ಇಲ್ಲ. ಸೊ ಅದಕ್ಕೆ ನನ್ನ ಗಂಡ ಒಬ್ಬನ ದುಡಿಯೋದ್ರಲ್ಲಿ ಮನೆ ಖರ್ಚು, ನನ್ನ ಚಾರ್ವಿ ಖರ್ಚು, ಹಾಗೆ ಮನೆ ಬಾಡಿಗೆ, ನಮ್ಮ ಹಸ್ಬೆಂಡದು ಸ್ವಂತ ಆಟೋ ಅಲ್ಲ. ಸೊ ಇಷ್ಟೆಲ್ಲ ಖರ್ಚನ್ನ ಅವರೊಬ್ಬರೇ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಪಾಪುನ ಸ್ಕೂಲ್ಗೆ ಹಾಕೋದು ಈ ವರ್ಷ ಡಿಲೇ ಆಗ್ತಾಯಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವರ್ಷ ಒಳಗಡೆ ಹೆಂಗಾದರೂ ಅಡ್ಜಸ್ಟ್ ಮಾಡಿ ನಾನು ನನ್ನ ಮಗಳನ್ನ ನಾನು ಸ್ಕೂಲ್ಗೆ ಹಾಕಲೇಬೇಕು. ಅದಕ್ಕೆ ನಮ್ಮ ಹಸ್ಬೆಂಡ್, ನಾನು ಅವ್ರಿಗೆ ತುಂಬ ಫೋರ್ಸ್ ಮಾಡೋಕ್ಕೂ ಆಗಲ್ಲ ಗೈಸ್. ಯಾಕಂದರೆ ದುಡಿತಾರೆ ಅವರು, ದುಡಿದು ಅವ್ರ ಮನೆ ಬಾಡಿಗೆ ಕಟ್ಟಿ ನನಗೂ ಚರವಿಗೆ ಏನೇನು ಬೇಕೋ ಎಲ್ಲ ಈಸಿ ಕೊಡ್ತಾರೆ. ಸೊ ಈ ವಿಷಯದಲ್ಲಿ ಫೋರ್ಸ್ ಮಾಡ್ಕೊಂಡಿದ್ರೆ ಡ್ರೈವಿಂಗ್ ಮಾಡಬೇಕಾದ್ರೆ ಅವ್ರು ಯೋಚನೆ ಮಾಡಿಕೊಂಡು ಸೊ ಅವ್ರೇನೇನೆಲ್ಲ ಥಿಂಕ್ ಮಾಡ್ತಾರೆ. ಸೊ ನನ್ನ ಗಂಡ ಡ್ರೈವರ್ ಆಗಿರೋದಕ್ಕೆ ಅವ್ರಿಗೇನು ನನಗೆ ಪ್ರೆಸರು ಕೊಡೋದಕ್ಕೆ ಇಷ್ಟ ಆಗಲ್ಲ. ಬಿಕಾಸ್ ಡ್ರೈವ್ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಚಿಂತೆ ಮಾಡಿದ್ರೂ ಡ್ರೈವ್ ಮಾಡೋಕ್ಕಾಗಲ್ಲ. ನಾನು ನಮ್ಮ ಹಸ್ಬೆಂಡ್ಗೇನು ಫೋರ್ಸ್ ಮಾಡ್ತಿಲ್ಲ. ಓಕೆ, ನಮ್ಮ ಕೈಲಾದರೆ ಆ ದೇವ್ರು ನಮಗೆ ಪ್ರೈವೇಟಲ್ಲಿ ನಮ್ಮ ಮಗುನ ಓದಿಸ್ಬೇಕು ಅಂದ್ಕೊಂಡ್ರೆ ನಾವು ಓದಿಸೋಣ, ಇಲ್ಲಾಂದರೆ ಪರವಾಗಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬರೋ ವರ್ಷ ಯಾವುದೋ ಒಂದು ಡಿಸೈಡ್ ಮಾಡಿ ನಿಮಗೆಲ್ಲರಿಗೂ ತಿಳಿಸ್ತೀನಿ ನಾನು ಯಾವ ಸ್ಕೂಲಲ್ಲಿ ಹಾಕ್ತೀವಿ ಏನು ಅಂತ. ಇಷ್ಟೇ ಗಾಯ್ಸ್. ನಮಗೇನಾದರೂ ಯಾರ ಕಡೆ ಆದರೂ ಸಪೋರ್ಟ್ ಇದ್ದಿದ್ರೆ ಪಕ್ಕ ನಾವು ಮುಂದೆ ಹೋಗ್ತಿದ್ವಿ. ಬಟ್ ನೋ ಗಾಯ್ಸ್, ಯಾರ ಕಡೆಯಿಂದನೂ ಒಬ್ಬರು ಸಪೋರ್ಟ್ ಇಲ್ಲ. ನಾವು ಮದುವೆ ಆದಾಗಿಂದ ನಾನು ನನ್ನ ಗಂಡ ಒಬ್ಬನೇ ಕಷ್ಟಪಟ್ಟು ನಾನು ಸಾಕ್ತಿರೋದು. ಸೊ ಅದಕ್ಕೆ ಏನಾದರೂ ಅಂದೆ ಅವ್ರ ಹತ್ರ ಜಗಳ ಮಾಡಿದ್ರೆ ಅವರೇನಾದರೂ ತಲೆಗೆ ಹಾಕ್ಕೊಂಡು ಡ್ರೈವ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಅಷ್ಟು ಅವ್ರಿಗೆ ಪ್ರೆಸರ್ ಕೊಟ್ಟು ಮಗುನ ಪ್ರೈವೇಟ್ಗೆ ಹಾಕಬೇಕು ಅಂತೇನು ಇದು ಮಾಡ್ತಿಲ್ಲ. ನಾನು ಏನಾದರೂ ಕೆಲ್ಸಕ್ಕೆ ಹೋಗಿದ್ರೆ ಪಕ್ಕ ನಮ್ಮ ಕೈಯಲ್ಲಿ ಹಾಕೋಕ್ಕಾಗ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ದಿರ ನಾನು ಕೆಲ್ಸಕ್ಕೆ ಹೋದರೆ ನಮ್ಮ ಮಗಳನ್ನ ಯಾರು ನೋಡ್ಕೊಳ್ಳೋರಿಲ್ಲ. ಅದಕ್ಕೆ ನಾನು ಹೋಗ್ತಾಯಿಲ್ಲ. ನಾನು ಹೋದರೆ ಪಾಪುನ ಎಲ್ಲಾದರೂ ಬಿಟ್ಟು ಹೋಗಬೇಕು. ಅದಕ್ಕೆ ಗಾಯ್ಸ್ ಹೋಗಿಲ್ಲ. ಮುಂದಕ್ಕೆ ನಮಗೆ ಕೈಯಲ್ಲಾದರೆ ನಮ್ಮ ಮಗಳನ್ನ ಚೆನ್ನಾಗಿರೋ ಸ್ಕೂಲಲ್ಲಿ ಓದಿಸೋಣ ಅಂತಾನೆ. ಸೊ ಅಷ್ಟೇ ಗೈಸ್. ಸೊ ಇದಾಯಿತು ಒಂದು ಕ್ವಶನು. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ನಿಮ್ಗೆ ಬೇಜಾರಾಗಿದ್ದರೆ ಸಾರಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಯಾರೋ ಒಬ್ರು ಕಮೆಂಟ್ ಮಾಡಿದ್ದೀರಾ, ಯಾವಾಗಲೂ ನೀರು ಬರಲ್ಲ ಅಂತೀರಾ ಅಲ್ವಾ, ಯಾಕೆ ನೀವು ನೀರು ಬಿಲ್ ಪೇ ಮಾಡಲ್ವಾ ಅಂತ ಕೇಳಿದ್ದೀರಾ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಯಾಕೆ ನೀವು ಮೋಟ್ರ್ ಹಾಕ್ಕೊಳ್ಳೋಕ್ಕಾಗಲ್ವಾ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಮೇಯ್ನ್ ರೀಸನ್ ಏನಪ್ಪ ಅಂದರೆ, ಗ್ರೌಂಡ್ ಫ್ಲೋರಲ್ಲಿರೋ ಮನೆಯಲ್ಲಿ ಮೋಟ್ರ್ ಹಾಕಬೇಕು. ಆ್ಯಂಡ್ ನಮ್ಮದು ಮೋಟ್ರ್ ಹಾಕೋ ಸ್ವಿಚ್ಚು ಈಚೆ ಇಲ್ಲ, ಅವ್ರ ಮನೆ ಒಳಗಡೆ ಇದೆ. ಅವ್ರ ಮನೆ ಒಳಗಡೆ ಹೋಗಿ ನಾವು ಮೋಟ್ರ್ ಹಾಕ್ಕೊಂಡ್ರೆ ಅದೆಲ್ಲ ಚೆನ್ನಾಗಿರಲ್ಲ. ಕೆಳಗಡೆ ಓನರ್ ಅವರಿಲ್ಲ, ನಮ್ಮ ಓನರ್ ಅವ್ರು ಇರೋದು ಬೇರೆ ಕಡೆ. ಎಮರ್ಜೆನ್ಸಿಗೆ ನಮಗೆ ಬೇಕು ಅಂದರೆ ಮಾತ್ರನೇ ನಾನು ಅವ್ರಿಗೆ ಮೋಟ್ರ್ ಹಾಕಿ ಅಂತ ಹೇಳ್ತೀನಿ.
ಇಲ್ಲಾಂದರೆ ನಾನು ಯಾವುದೇ ಕಾರಣಕ್ಕೂ ಇರಲಿಲ್ಲ. ಅವ್ರು ಯಾವಾಗ ಮೋಟ್ರ್ ಹಾಕ್ತಾರೋ ಅವಾಗೆ ಕೆಲಸ ಮಾಡ್ಕೊತೀನಿ. ಎಮರ್ಜೆನ್ಸಿಗೆ ನಾನು ಡ್ರಮ್ ತುಂಬಿಸಿಕೊಂಡಿದ್ದೀನಿ. ನಮ್ಮ ಓನರವರು ನಾವು ಮನೆಗೆ ಬರೋಕ್ಕೆ ಮುಂಚೆನೇ ನಮ್ಗೆ ಇನ್ಫಾರ್ಮ್ ಮಾಡಿದರು. ಸೊ ಈ ಸರೌಂಡಿಂಗಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಎಲ್ಲರ ಮನೇಲೂ. ಸೊ ಅದಕ್ಕೆ ನಮ್ಮ ಓನರು ಸ್ಟಾರ್ಟಿಂಗಲ್ಲೇ ಹೇಳಿದರು ನೀರು ಪ್ರಾಬ್ಲಮ್ ಇದೆ, ಸೊ ನೀವು ಡ್ರಮ್ ತೊಗೊಳ್ಳೇಬೇಕು, ಡ್ರಮ್ಮಲ್ಲಿ ತುಂಬಿಸಿಕೊಳ್ಳಿ 24 ಅವರ್ಸು ನೀರು ಬರಲ್ಲ ಅಂತ ನಮ್ಮ ಓನರ್ ಫಸ್ಟೇ ಇನ್ಫಾರ್ಮ್ ಮಾಡಿದರು. ಅದಕ್ಕೆಲ್ಲ ಓಕೆ ಅಂದ್ಬಿಟ್ಟೆ ನಾವು ಬಂದಿದ್ದು. ನಮ್ಮಲ್ಲಿ 24 ಅವರ್ಸು ನೀರು ಇರುತ್ತೆ. ನನಗೇನಾದರೂ ಎಮರ್ಜೆನ್ಸಿ ಆಗಬೇಕು ಅಂದರೆ ನೋಡಿ, ಇವತ್ತು ಬಟ್ಟೆ ಒಗ್ದಾಕ್ದೆ, ಅವರು ನೀರು ಒಂದ್ಸತಿ ಅಲ್ಲದೆ ಕರೆಂಟ್ ಹೊಟ್ಟೋಯ್ತು, ಮತ್ತೆ ಹಾಕಿದ್ದಿಲ್ಲ. ಸರಿ ಅಂತ ನಾನು ಡ್ರಮ್ಮಲ್ಲಿರೋ ನೀರೇ ತೊಗೊಂಡು ಬಟ್ಟೆ ಎಲ್ಲ ಜಾಲಿಸ್ಬಿಟ್ಟೆ. ಏನಾದರೂ ಎಮರ್ಜೆನ್ಸಿಗೆ ನೀರು ಬೇಕಂದರೆ ನಾನು ಡ್ರಮ್ ನೀರೇ ತೊಗೊಂಡು ಯೂಸ್ ಮಾಡ್ಕೊತೀನಿ. ನನಗೆ ಟೈಮ್ ಇದೆ, ನಾನು ಆಮೇಲೆ ಕೆಲಸ ಮಾಡ್ಕೋಬೇಕಂದ್ರೆ ಅವ್ರು ಮೋಟ್ರ್ ಹಾಕೋ ತನಕ ವೆಯ್ಟ್ ಮಾಡಿಬಿಟ್ಟು ಹಾಕ್ಕೊತೀನಿ. ಬೆಳಗ್ಗೆ ಮಾರ್ನಿಂಗು ಮೋಟ್ರ್ ಹಾಕ್ತಾರೆ, ಮಧ್ಯಾಹ್ನ ಒಂದೊಂದು ಟೈಮ್ ಹಾಕ್ತಾರೆ, ಇಲ್ಲಾಂದರೆ ಸಂಜೆ 2 ಟೈಮ್ ಅಂತೂ ಪಕ್ಕ ಹಾಕ್ತಾರೆ, ಬೆಳಗ್ಗೆ ಸಂಜೆ ಅಷ್ಟೇ ಗೈಸ್. ಸೊ ಅವ್ರ ಮನೇಲಿ ಹೋಗಿ ನಾವೇ ಮೋಟ್ರ್ ಹಾಕ್ಕೊಳ್ಳೋದು ಚೆನ್ನಾಗಿರಲ್ವಲ್ಲ, ಅದಕ್ಕೆ ನಾನು ಹಾಕಲ್ಲ. ಅವ್ರ ಮನೆ ಒಳಗಡೆ ಇರೋದು ಮೋಟ್ರ್ ಸ್ವಿಚ್ಚು. ಸೊ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಇಷ್ಟಪಡ್ತಿದ್ದೀರಾ, ಹಾಗೆ ನಾನು ಮಾಡೋ ತಪ್ಪುಗಳನ್ನೂ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಅಂತ ಹೇಳ್ಬೇಡಿ ಅಂತ. ಸೊ ಓಕೆ, ಥ್ಯಾಂಕ್ ಯು. ಇನ್ಮೇಲೆ ನಾನು ಅದನ್ನು ಬಳಸೋದನ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಓಕೆನಾ. ಇದೇ ಥರ ನನ್ನ ಲಾಗಲ್ಲಿ ಇನ್ನೂ ಏನಾದರೂ ತಪ್ಪುಗಳಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ಥರ ಮಾಡಬೇಡಿ, ಈ ಥರ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆಫ್ಟರ್ ಮ್ಯಾರೇಜ್ ಏನೇನೆಲ್ಲ ಆಯಿತು, ಎಷ್ಟೆಲ್ಲ ಕಷ್ಟಪಟ್ವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಫ್ಟರ್ ಮ್ಯಾರೇಜ್ ಸ್ಟೋರಿ ಬೇಕು ಅಂತ ನಾನು ನಮ್ಮ ಹಸ್ಬೆಂಡು ಪಕ್ಕ ಮಾಡೇ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗಾಯ್ಸ್. ಸೊ ಗಾಯ್ಸ್, ಇದಾಯಿತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. Take care, bye. Love you all. Bye, guys.